In the last video, we discussed a proof for a theorem, that is a monotonically increasing sequence which is bounded above is convergent. In this video, we shall discuss similar proof for decreasing sequence. So the statement of the theorem is a monotonically decreasing sequence which is bounded below. ಅಲ್ಲಿ increasing sequence ಇತ್ತು, bounded above ಆಗಿತ್ತು. ಇಲ್ಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದೆ ಮತ್ತು ಬೌಂಡೆಡ್ ಬಿಲೋ ಆಗಿದೆ. ಸೊ ಇಲ್ಲೂ ಕೂಡ ಕನ್ವರ್ಜ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಹಿಯರ್ ಆಲ್ಸೋ ದ ಪ್ರೂಫ್ ಈಸ್ ಸಿಮಿಲರ್. ಇಲ್ಲಿ ಒಂದು ಸೀಕ್ವೆನ್ಸ್ ತಗೊಳ್ಳೋಣ, ಡಿಕ್ರೀಸಿಂಗ್ ಸೀಕ್ವೆನ್ಸ್ ಇದು. ಲೆಟ್ ಎಕ್ಸೆನ್ ಬಿ ಎ ಡಿಕ್ರೀಸಿಂಗ್ ಸೀಕ್ವೆನ್ಸ್. ನಾನು ಇದನ್ನು ಡಿಕ್ರೀಸಿಂಗ್ನ ಈ ರೀತಿ ಬರೆದುಬಿಡ್ತೇನೆ, ಡಿಕ್ರೀಸಿಂಗ್ ಸೀಕ್ವೆನ್ಸ್. ಸೊ ಎಕ್ಸೆನ್ ಅನ್ನೋದೊಂದು ಡಿಕ್ರೀಸಿಂಗ್ ಸೀಕ್ವೆನ್ಸು ಮತ್ತು ಇಲ್ಲಿ ಬೌಂಡೆಡ್ ಬಿಲೋ ಆಗಿದೆ ಅಂತ ಹೇಳ್ತೇನೆ. ಆ್ಯಂಡ್ ಲೆಟ್ ಇಟ್ ಬಿ ಬೌಂಡೆಡ್ ಬಿಲೋ ಆ್ಯಂಡ್ ಇಟ್ ಈಸ್ ಬೌಂಡೆಡ್ ಬಿಲೋ. ಸೊ ಬೌಂಡೆಡ್ ಬಿಲೋ ಆಗಿದೆ ಅಂತಂದರೆ ಇಲ್ಲಿ ಇನ್ಫಿಮಮ್ ಇರಲೇಬೇಕು. ಇಲ್ಲಿ ಲೋವರ್ ಬೌಂಡ್ಸ್ಗಳು ಸಿಗ್ತದೆ. ಲೋವರ್ ಬೌಂಡ್ಸ್ ಸಿಕ್ಕರೆ ಅಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಸಿಗ್ತದೆ. ಗ್ರೇಟೆಸ್ಟ್ ಲೋವರ್ ಬೌಂಡನ್ನು ನಾವು ಇನ್ಫಿಮಮ್ ಅಂತ ಕರಿತೀವಿ. ಸೊ ಅಲ್ಲಿ ಬೌಂಡೆಡ್ ಅಬೋವ್ ಆಗಿತ್ತು, ಹಾಗಾಗಿ ಅಲ್ಲಿ ಸುಪ್ರಿಮಮ್ ಸಿಗ್ತಿತ್ತು. ಇಲ್ಲಿ ಬೌಂಡೆಡ್ ಬಿಲೋ ಆಗಿರೋದ್ರಿಂದ ಇನ್ಫಿಮಮ್ ಸಿಗ್ತದೆ. ಸೊ ಸಿನ್ಸ್ ಇಟ್ ಈಸ್ ಬೌಂಡೆಡ್ ಬಿಲೋ, ಸಿನ್ಸ್ ಎಕ್ಸೆನ್ ಈಸ್ ಬೌಂಡೆಡ್ ಬಿಲೋ, there exists an infimum. There exists infimum. ಒಂದು ಪರ್ಟಿಕ್ಯುಲರ್ ಇನ್ಫಿಮಮ್ ಇರ್ತದೆ. ಏನಂತ ಅನ್ನೋದಕ್ಕಿಂತಲೂ there exists infimum ಅಂತ ಹೇಳ್ತೀನಿ. There exists infimum. That is nothing but greatest lower bound. Say ಎಲ್. ಇನ್ಫಿಮಮ್ನ ನಾನು ಎಲ್ ಅಂತ ಕರೆದಿದ್ದೀನಿ. ಅಲ್ಲಿ ಸುಪ್ರಿಮಮ್ನ ಎಮ್ ಅಂತ ಕರೆದಿದ್ದೆ, ಇಲ್ಲಿ ಇನ್ಫಿಮಮ್ನ ಎಲ್ ಅಂತ ಕರಿತೀನಿ. ಸೊ ಇಲ್ಲೂ ಕೂಡ ಒಂದು ರಿಯಲ್ ನಂಬರು ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಬೇಕು ಅಂತಂದರೆ ಇಲ್ಲೂ ಎರಡು ಕಂಡೀಷನ್ಸ್ ಇದೆ. ಫಸ್ಟ್ ಕಂಡೀಷನ್, ಇಟ್ ಶುಡ್ ಬಿ ಎ ಲೋವರ್ ಬೌಂಡ್. ಆಫ್ಟರ್ ದಟ್, ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್, ಇಫ್ ಯು ಆ್ಯಡ್ ದಟ್ ಎಪ್ಸಿಲಾನ್ ಟು ದಿಸ್ ಎಲ್, ದೇರ್ ವಿಲ್ ಬಿ ಅಟ್ ಲೀಸ್ಟ್ ಒನ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ವಿಚ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಎಲ್ ಪ್ಲಸ್ ಎಪ್ಸಿಲಾನ್, ದಟ್ ಕ್ವಾಂಟಿಟಿ ಎಲ್ ಪ್ಲಸ್ ಎಪ್ಸಿಲಾನ್. ಸೊ ಇದನ್ನು ನಾವು ಡೆಫಿನೇಷನ್ ಡಿಫೈನ್ ಮಾಡಬೇಕಾದ್ರೆ ಹೇಳಿದ್ವಿ. ಯಾವ ಡೆಫಿನೇಷನ್ ಅಂತಂದರೆ ಇನ್ಫಿಮಮ್ಮು ಮತ್ತು ಸುಪ್ರೀಮನ್ನ ಡಿಫೈನ್ ಮಾಡಬೇಕಾದ್ರೆ ಅಲ್ಲಿ ಈ ಎರಡು ಕಂಡೀಷನ್ಗಳನ್ನು ಹೇಳಿದ್ದೆ. ಸೊ ಅದೇ ಒಂದು ಕಂಡೀಷನ್ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ನಮಗೆ ಒಂದು ಸಿಕ್ತು, ಏನು ಅಂತಂದರೆ ಇನ್ಫಿಮಮ್ ಸಿಕ್ತು. ಇನ್ಫಿಮಮ್ ಸಿಕ್ಕಿರೋದ್ರಿಂದ ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ದೇರ್ ಎಕ್ಸಿಸ್ಟ್ ಎಮ್ ಬಿಲಾಂಗ್ಸ್ ಟು ಎಮ್, ಅಂದರೆ ಒಂದು ಟರ್ಮ್ ಸಿಗ್ತದೆ ಅಂತ ಅದರ ಸಬ್ಸ್ಕ್ರಿಪ್ಟ್ ಬರ್ದಿರೋದು ನಾವಿಲ್ಲಿ. ಸಚ್ ದಟ್ ಎಕ್ಸ್ ಎಮ್ ವಿಲ್ ಬಿ ಲೆಸ್ ದ್ಯಾನ್ ಎಲ್ ಪ್ಲಸ್ ಎಪ್ಸಿಲಾನ್. ಇಲ್ಲೇ ನಮ್ಮ ಗ್ರೇಟೆಸ್ಟ್ ಲೋವರ್ ಬೌಂಡ್ ಸಿಕ್ಕಿದಿಲ್ಲ, ಇದಕ್ಕೆ ಒಂದೇ ಒಂದು ಸಣ್ಣ ಕ್ವಾಂಟಿಟಿನ ಆ್ಯಡ್ ಮಾಡಿದ್ರು ಕೂಡ ಏನಾಗ್ಬಿಡುತ್ತೆ ಅಂತಂದರೆ ಸೀಕ್ವೆನ್ಸ್ನ ಒಂದು ಅಟ್ಲೀಸ್ಟ್ ಒಂದು ಟರ್ಮು ಆ ಎಲ್ ಪ್ಲಸ್ ಎಪ್ಸಿಲಾನ್ಗಿಂತಲೂ ಕಡಿಮೆ ಇರ್ತದೆ ಅಂತ. ಸೊ ಆ ರೀತಿ ಒಂದು ಅಟ್ಲೀಸ್ಟ್ ಒಂದು ಟರ್ಮ್ ಸಿಗ್ತದೆ ಅಂತ. ಸೊ ಇದು ಒಂದು ಕಡೆ ಇರಲಿ. ಇದು ಸೇಮ್ ನಾವು ಫ್ಯೂಚರಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ ನಾನು ಅದನ್ನು. ಈಗ ಬೌಂಡೆಡ್ ಬಿಲೋ ಅನ್ನೋದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೆ. ಈಗೇನು ಮಾಡೋಣ ಅಂತಂದರೆ ಮೊನೋಟೋನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಏನಿದೆಯಲ್ಲ, ಆ ಡಿಕ್ರೀಸಿಂಗ್ ಪ್ರಾಪರ್ಟಿನ ನಾನು ಯೂಸ್ ಮಾಡ್ಕೊಳ್ತೀನಿ. ಸಿನ್ಸ್ ಎಕ್ಸೆನ್ ಈಸ್ ಮೊನೋಟೋನಿಕಲಿ ಡಿಕ್ರೀಸಿಂಗ್, since xn is monotonically decreasing sequence, since xn is monotonically decreasing sequence, we have, so condition ಯಾವ ರೀತಿ ಇರುತ್ತೆ ಅಂತಂದರೆ xn will be less than or equal to xm whenever n is greater than m. ಸೊ ಇಲ್ಲೂ ಕೂಡ ಆ ಟರ್ಮ್ಸ್ಗಳು ಮತ್ತು ಅದರ ಸಬ್ಸ್ಕ್ರಿಪ್ಟ್ಗಳ ನಡುವಿನ ರಿಲೇಷನ್ಶಿಪ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನಾವು.
ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತಂದರೆ ಈ ರೀತಿ ಇರುತ್ತೆ. x1 ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x2 ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x3. ಡಿಕ್ರೀಸಿಂಗ್ ಅಂದರೆ ನೆಕ್ಸ್ಟ್ ಟರ್ಮ್ಸ್ಗಳನ್ನು ಸ್ಮಾಲೆಸ್ಟ್ ವ್ಯಾಲ್ಯೂ ಇರ್ತದೆ ಅಥವಾ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x5 ಆ್ಯಂಡ್ ಸೋ ಆನ್, ಈ ರೀತಿ ಇರುತ್ತೆ. ನೋಡಿ ಈ ಎರಡು ಟರ್ಮ್ಗಳನ್ನ ಅಬ್ಸರ್ವ್ ಮಾಡಿ. x1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x2 ಆಗಿದೆ, ಬಟ್ ಸಬ್ಸ್ಕ್ರಿಪ್ಟ್ಗಳು ನೋಡಿ, ಸಬ್ಸ್ಕ್ರಿಪ್ಟ್ಗಳು 1 ಈಸ್ ಲೆಸ್ ದ್ಯಾನ್ 2. ನಾ ಇದನ್ನು ಉಲ್ಟಾ ಬರೆದ್ರೆ, ಅಂದರೆ ಇನ್ಇಕ್ವಾಲಿಟಿನ ಉಲ್ಟಾ ಮಾಡಿ ಬರೆದ್ರೆ x2 ಲೆಸ್ ದೆನ್ ಆರ್ ಈಕ್ವಲ್ ಟು x1 ಆಗಿದ್ದರೆ ಇಲ್ಲಿ ಲೆಸ್ ದೆನ್ ಇದ್ದರೆ ಇಲ್ಲಿ ಗ್ರೇಟರ್ ದೆನ್ ಬರ್ತದೆ. 1 ಈಸ್ ಇಲ್ಲೇನಿದು 2 ಈಸ್ ಗ್ರೇಟರ್ ದೆನ್ 1, 2 ಈಸ್ ಗ್ರೇಟರ್ ದೆನ್ 1. ಇಲ್ಲಿ ಇನ್ಇಕ್ವಾಲಿಟಿ ಲೆಸ್ ದೆನ್ ಇದೆ, ಇಲ್ಲಿ ಗ್ರೇಟರ್ ದೆನ್ ಬರ್ತದೆ. ಸೊ ಸಬ್ಸ್ಕ್ರಿಪ್ಟ್ಗಳು ಉಲ್ಟಾ ಆಗ್ತವೆ. ಇವೆರಡು ನೋಡಿ, x2 ಮತ್ತು x3 ಅಬ್ಸರ್ವ್ ಮಾಡಿ. x2 ಮತ್ತು x3 ಅಬ್ಸರ್ವ್ ಮಾಡಿದರೆ x3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು x2. ನೋಡಿ x3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು x2, ಬಟ್ ಸಬ್ಸ್ಕ್ರಿಪ್ಟ್ಸ್ 3 ಈಸ್ ಗ್ರೇಟರ್ ದೆನ್ 2. ಸೊ ಇದನ್ನು ನಾವು ಜನರಲೈಸ್ ಮಾಡಿ ಬರೆದಿದ್ದೀವಿ ಇಲ್ಲಿ. xn ಲೆಸ್ ದೆನ್ ಆರ್ ಈಕ್ವಲ್ ಟು xm, xn ಲೆಸ್ ದೆನ್ ಈಕ್ವಲ್ ಟು xm. ಸೊ ಈ ರೀತಿ ಇದೆ. ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ದ ಸಬ್ಸ್ಕ್ರಿಪ್ಟ್ಸ್ ವಿಲ್ ಬಿ ಗ್ರೇಟರ್ ದೆನ್ 2, 3 greater than 2. So n greater than m. So this is basic nature of decreasing sequence. But we know that xm is less than l plus epsilon. So illinda ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀನಿ. This implies xn is less than or equal to xm. xn is less than or equal to, ನೋಡಿ ಅದಕ್ಕೂ ಮುಂಚೆ ಇದು ಎಲ್ ಪ್ಲಸ್ ಎಪ್ಸಿಲಾನ್. ನೋಡಿ ಇಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಲ್ಲ. ಸೊ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಅಂದ ಕೂಡಲೇ ನಮಗೆ ಒಂದು ವಿಷಯ ಗೊತ್ತಾಗ್ತದೆ, ಏನು ಅಂತಂದರೆ ಎಲ್ಲ ಟರ್ಮ್ಸ್ಗಳು ಕೂಡ ಈ ಎಲ್ಗಿಂತಲೂ ದೊಡ್ಡವೇ ಇರ್ತವೆ ಅಂತ. ಸೊ ದಿಸ್ ಇಂಪ್ಲೈಸ್ ಎಲ್ ವಿಲ್ ಬಿ ಲೆಸ್ ದ್ಯಾನ್ ಎಕ್ಸ್ ಎನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಸೊ ಇದೊಂದು ಪ್ರಾಪರ್ಟಿ, ಯಾಕಂದರೆ ಎಲ್ ಈಸ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್. ಎಲ್ ಈಸ್ ಲೋವರ್ ಬೌಂಡ್, ದೇರ್ ಫೋರ್ ಎಲ್ ವಿಲ್ ಬಿ ಲೆಸ್ ದೆನ್ ಎಕ್ಸ್ ಎನ್. ಅದು ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಿರೋದ್ರಿಂದ ಮತ್ತೆ ಎಪ್ಸಿಲಾನ್ ಬಗ್ಗೆ ನಾವು ಮಾತಾಡ್ತೀವಿ, ಯಾಕಂದರೆ ಈ ಎರಡು ಕಂಡೀಷನ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ ಈಗ ಇಲ್ಲಿಗೆ ಬರೋಣ. ಎಕ್ಸ್ ಎಮ್ ಮತ್ತು ಎಕ್ಸ್ ಎಮ್ ಈಸ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್. ಸೊ ಇವೆರಡನ್ನ ಕನೆಕ್ಟ್ ಮಾಡಿದರೆ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿದರೆ ಇನ್ಇಕ್ವಾಲಿಟಿ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದರೆ, ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್ ಆ್ಯಂಡ್ ಎಕ್ಸ್ ಎಮ್ ಈಸ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ಅಗೇನ್ ಈ ಎಕ್ಸ್ ಎನ್ನು ಮತ್ತು ಎಲ್ ಅವೆರಡರ ನಡುವೆ ರಿಲೇಷನ್ಶಿಪ್ ನೋಡಿ. ಈ ಎಕ್ಸ್ ಎನ್ನು ಮತ್ತು ಇಲ್ಲಿದೆ ನೋಡಿ ಎಲ್. ಸೊ ಈ ರಿಲೇಷನ್ಶಿಪ್ ನೋಡಿದರೆ ಎಲ್ ವಿಲ್ ಬಿ ಲೆಸ್ ದ್ಯಾನ್ ಎಕ್ಸ್ ಎನ್. ಅಂದರೆ ಈ ಎಕ್ಸ್ ಎನ್ಗಿಂತಲೂ ಹಿಂದೆ ಯಾವುದಿರುತ್ತೆ ಅಂತಂದರೆ ಎಲ್ ಇರುತ್ತೆ. ಸೊ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಎಲ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಎನ್ ಆ್ಯಂಡ್ ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್ ಆ್ಯಂಡ್ ಎಕ್ಸ್ ಎಮ್ ಈಸ್ ಲೆಸ್ ದ್ಯಾನ್ ಎಲ್ ಪ್ಲಸ್ ಎಪ್ಸಿಲಾನ್ and is true for all n greater than m. ಬಟ್ ಈ ಎಲ್ಗೆ ಯಾವುದೋ ಒಂದು ರಿಯಲ್ ನಂಬರ್ ಇದೆ, ಅದಕ್ಕೆ ಒಂದು ಅಟ್ಲೀಸ್ಟ್ ಎನಿ ಪಾಸಿಟಿವ್ ರಿಯಲ್ ನಂಬರ್ ನೀವೇನಾದರೂ ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದರೆ ದ್ಯಾಟ್ ವಿಲ್ ಬಿ ಲೆಸ್ ದ್ಯಾನ್ ದಿಸ್ ಎಲ್. ನಾನೇನು ಹೇಳ್ತಿದ್ದೀನಿ ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಇವೆರಡರ ನಡುವಿನ ರಿಲೇಷನ್ಶಿಪ್ ನಾವೇನಾದರೂ ಬರೆಯೋದಾದರೆ ಎಲ್ ಮೈನಸ್ ಎಪ್ಸಿಲಾನ್ ವಿಲ್ ಬಿ ಲೆಸ್ ದ್ಯಾನ್ ಎಲ್. ಯಾಕೆ ಅಂತಂದರೆ ನನಗೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆನೂ ಎಪ್ಸಿಲಾನ್ಗಳು ಉಳಿಬೇಕು. ಹಾಗಾಗಿ ಇಲ್ಲಿ ಎಲ್ ಪ್ಲಸ್ ಎಪ್ಸಿಲಾನ್ ಇದೆ, ಈ ಕಡೆ ಎಲ್ ಮೈನಸ್ ಎಪ್ಸಿಲಾನ್ ನಾನು ಕ್ರಿಯೇಟ್ ಮಾಡ್ಕೊತೀನಿ. ಅಲ್ಲೂ ಅಷ್ಟೇ ಎಮ್ ಮೈನಸ್ ಎಪ್ಸಿಲಾನ್, ಎಮ್ ಪ್ಲಸ್ ಎಪ್ಸಿಲಾನ್ ಆ ರೀತಿ ಟರ್ಮ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಹಾಗಾಗಿ ಇಲ್ಲೂ ಕೂಡ ಆ ರೀತಿ ಟರ್ಮ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಸೊ ಎಲ್ಗಿಂತಲೂ ಹಿಂದೆ ಯಾವ ಟರ್ಮ್ ಸಿಗ್ತದೆ ನಮಗೆ ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್, ಅಥವಾ ಎಪ್ಸಿಲಾನನ್ನು ನಾವೇನಾದರೂ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತಂದರೆ ದ್ಯಾಟ್ ಕ್ವಾಂಟಿಟಿ ವಿಲ್ ಬಿ ಲೆಸ್ ದ್ಯಾನ್ ಎಲ್ ಅಂತ. ಸೊ ಎಲ್ ಮೈನಸ್ ಎಪ್ಸಿಲಾನ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಎಲ್. ನೋಡಿ ಇಲ್ಲಿ ಈಕ್ವಲ್ ಬರುತ್ತೆ. ಆ್ಯಕ್ಚುಲಿ ಎಲ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲೋವರ್ ಬೌಂಡ್ ಅಲ್ಲ, ಹಾಗಾಗಿ ಇಲ್ಲಿ ಕೂಡ ಈಕ್ವಲ್ ಬರುತ್ತೆ, ಈಕ್ವಲ್. ಬಟ್ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ನಡುವೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರುತ್ತೆ. ಸೊ ಎಲ್ ಮೈನಸ್ ಎಪ್ಸಿಲಾನ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಲ್ ಆ್ಯಂಡ್ ಎಲ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎನ್ ಆ್ಯಂಡ್ ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್ ಆ್ಯಂಡ್ ಎಕ್ಸ್ ಎಮ್ ಈಸ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್
and it is true for any n which is greater than m. Now only selecting only these quantities, that is L minus epsilon and xn and L plus epsilon, ಈ ಕ್ವಾಂಟಿಟೀಸ್ ಮಾತ್ರ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಅವುಗಳ ನಡುವಿನ ರಿಲೇಷನ್ಶಿಪ್ನ ಬರೆದ್ರೆ ವಿ ಗೆಟ್ L minus epsilon ವಿ ಈಸ್ ಲೆಸ್ ದ್ಯಾನ್, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ xn and it is strictly less than L plus epsilon. ಇವುಗಳ ನಡುವೆ ಈ xm ಮತ್ತು L ಇರ್ತವೆ, ಬಟ್ ನಮಗೆ ಅವುಗಳು ಅನಗತ್ಯ, ಹಾಗಾಗಿ ಅವುಗಳನ್ನು ಬಿಟ್ಟಿದೆ. ಇಟ್ ಈಸ್ ಟ್ರೂ ಫಾರ್ ಆಲ್ n ಗ್ರೇಟರ್ ದ್ಯಾನ್ m. ನೋಡಿ, L minus epsilon ಈಸ್ ಲೆಸ್ ದೆನ್ xn and it is less than L plus epsilon. ಸೊ ಇಷ್ಟು ಸಿಕ್ತು ನಮಗೆ. ನಾವು ಸಬ್ಟ್ರಾಕ್ಟಿಂಗ್ L ಟು ಈಚ್ ಟರ್ಮ್ ಆಫ್ ದ ಇನ್ಇಕ್ವಾಲಿಟಿ, L ಅನ್ನು ಸಬ್ಟ್ರಾಕ್ಟ್ ಮಾಡಿಬಿಡ್ತೀನಿ ಪ್ರತಿ ಟರ್ಮಿಂದ. L minus epsilon minus L is less than xn minus L is less than L plus epsilon. It is true for all n greater than m. ನಾವು ಇಲ್ಲಿ ಕೂಡ ಸಬ್ಟ್ರಾಕ್ಟ್ ಮಾಡಬೇಕು ಮೈನಸ್ ಎಲ್. ಸೊ ಮೈನಸ್ ಎಲ್ ಪ್ಲಸ್ ಎಲ್, ಮೈನಸ್ ಎಲ್ ಪ್ಲಸ್ ಎಲ್ ಕ್ಯಾನ್ಸಲ್ ಆದರೆ ವಿ ಗೆಟ್ ಮೈನಸ್ ಎಪ್ಸಿಲಾನ್ ಈಸ್ ಲೆಸ್ ದ್ಯಾನ್ xn minus L is less than epsilon for all n greater than m. ಸೊ ಯಾವಾಗ ನಮಗೆ ಈ ರೀತಿ ಟರ್ಮ್ಸ್ ಬಂತೋ ಇದನ್ನು ನಾವು ಮಾಡ್ಯುಲಸ್ ಫಾರ್ಮಲ್ಲಿ ಬರಿಬಹುದು. ಯಾವ ರೀತಿ ಅಂತಂದರೆ ಮಾಡ್ xn ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಎಮ್ ಅಂತ. ಸೊ ಈ ಮಾಡ್ಯುಲಸ್ನ ಇನ್ ಟರ್ಮ್ಸ್ ಆಫ್ ಲಿಮಿಟ್ ಕೂಡ ಬರಿಬಹುದು ನಾವು. ಏನಂತಂದರೆ ಲಿಮಿಟ್ xn as n tends to infinity is equal to L ಅಂತ. ಸೊ ಇದು ಏನು ಪ್ರೂವ್ ಮಾಡುತ್ತೆ ಅಂತಂದರೆ ವಿ ಪ್ರೂವ್ ದಟ್ xn is convergent. So this proves that the sequence is convergent. This implies xn is convergent. ಸೊ ಇದ್ರ ಜೊತೆಗೆ ನಾವು ಪ್ರೂವ್ ಮಾಡಬೇಕಾಗಿದ್ದೆ ಕನ್ವರ್ಜೆಂಟ್ ಅಂತ, ಸೊ ಪ್ರೂವ್ ಆಯಿತು. ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ ಗೊತ್ತಾಗ್ತದೆ ನಮಗೆ, ಅಲ್ಲಿ ಹೇಗೆ ಸುಪ್ರೀಮಮ್ಗೆ ಕನ್ವರ್ಜ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಇದು ಯಾವ ಒಂದು ರಿಯಲ್ ನಂಬರ್ಗೆ ಕನ್ವರ್ಜ್ ಆಗುತ್ತೆ ಅಂತಂದರೆ ಇಟ್ ಕನ್ವರ್ಜಸ್ ಟು ಇಟ್ಸ್ ಇನ್ಫಿಮಮ್. ಅಲ್ಲಿ ಸುಪ್ರೀಮಮ್ಗೆ ಕನ್ವರ್ಜ್ ಆದರೆ ಇಲ್ಲಿ ಇನ್ಫಿಮಮ್ಗೆ ಕನ್ವರ್ಜ್ ಆಗುತ್ತೆ. ಸೊ ಇಫ್ ದ ಸೀಕ್ವೆನ್ಸ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಅಬೋವ್ ದೆನ್ ದ ಸೀಕ್ವೆನ್ಸ್ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್. ಅದೇ ರೀತಿ ಹಿಯರ್ if the sequence is decreasing, monotonically decreasing and bounded below, then it is convergent and converges to its infimum. ಆ ಒಂದು ರಿಸಲ್ಟ್ ಅನ್ನು ಇಲ್ಲಿ ಬರೆದು ಬಿಡೋಣ. if the sequence is monotonically decreasing and bounded below, monotonically decreasing and bounded below, then it is convergent, and in specific it converges to its infimum. ಸೊ ಅಲ್ಲಿ ಸುಪ್ರೀಮಮ್ಗೆ ಕನ್ವರ್ಜ್ ಆದರೆ ಇಲ್ಲಿ ಇನ್ಫಿಮಮ್ಗೆ ಕನ್ವರ್ಜ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ ಥಿಯರಮ್.